ಹೊಟ್ಟೆ ಕರಗಿಸ್ಲಿಕ್ಕೆ ಬರೀ ಹೊಟ್ಟೆಲಿ ಕಾರ್ಡಿಯೋ ಮಾಡಿದರೆ ಸಾಕಾ? ಇದನ್ನು ಫಾಸ್ಟೆಡ್ ಕಾರ್ಡಿಯೋ ಅಂತ ಹೇಳ್ತಾರೆ. ತುಂಬ ಜನ ಇದನ್ನೇ ದೊಡ್ಡ ಸೀಕ್ರೆಟ್ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅಷ್ಟು ಸಿಂಪಲ್ ಇದೆಯಾ? ಡೈರೆಕ್ಟಾಗಿ ಹೇಳಬೇಕಂತ ಹೇಳಿದರೆ ಫಾಸ್ಟೆಡ್ ಕಾರ್ಡಿಯೋ ಮಾಡಿದರೆ ಫ್ಯಾಟ್ ಬರ್ನ್ ಆಗೋದು ನಿಜ. ಆದರೆ ಸ್ಪೆಸಿಫಿಕಲಿ ಹೊಟ್ಟೆ ಫ್ಯಾಟ್ ಮಾತ್ರ ಬರ್ನ್ ಆಗೋದಿಲ್ಲ. ನಮ್ಮ ಬಾಡಿಗೆ ಸ್ಪಾಟ್ ರಿಡಕ್ಷನ್ ಅನ್ನೋ ಕಾನ್ಸೆಪ್ಟ್ ಇಲ್ಲವೇ ಇಲ್ಲ. ಎಲ್ಲಿಂದ ಫ್ಯಾಟ್ ಕರಗಬೇಕು ಅನ್ನೋದನ್ನು ಉಂಟಲ್ಲ, ನಿಮ್ಮ ಜೆನೆಟಿಕ್ಸ್ ಡಿಸೈಡ್ ಮಾಡ್ತದೆ. ಕೆಲವರಿಗೆ ಫೇಸಿಂದ ಫ್ಯಾಟ್ ಕಮ್ಮಿ ಆಗ್ಲಿಕ್ಕೆ ಶುರುವಾಗ್ತದೆ, ಕೆಲವರಿಗೆ ಚೆಸ್ಟ್ ಮತ್ತು ಕೆಲವರಿಗೆ ಥೈಸ್ ಎಕ್ಸೆಟ್ರಾ. ಫ್ಯಾಟ್ ಲಾಸ್ ಆಗಬೇಕಂತ ಹೇಳಿದರೆ ಕೇವಲ ಒಂದೇ ಫಾರ್ಮುಲಾ ಇರೋದು, ಅದೇ ಕ್ಯಾಲರಿ ಡೆಫಿಸಿಟ್. ನೀವು ಕಾರ್ಡಿಯೋ ಮಾಡಿ 300 ಕ್ಯಾಲರೀಸ್ ಬರ್ನ್ ಮಾಡಿ ಮನೆಗೆ ಬಂದು ಒಳ್ಳೆ ಬಿರಿಯಾನಿ ಬ್ಯಾಟಿಂಗ್ ಮಾಡಿದರೆ ಅಥವಾ ಬಟರ್ ಚಿಕನ್ ಹಾಕಿ ಒಳ್ಳೆ ಊಟ ಮಾಡಿದರೆ ಆ ಕಾರ್ಡಿಯೋ ಮಾಡಿದ್ರಲ್ಲ, ಅದರ ಬೆನಿಫಿಟ್ ಝೀರೋ ಆಯಿತಾ? ಫಾಸ್ಟೆಡ್ ಕಾರ್ಡಿಯೋ ಹೌದು ಕ್ಯಾಲರಿ ಬರ್ನ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ, ಬಟ್ ಅದು ಮ್ಯಾಜಿಕ್ ಅಂತೂ ಅಲ್ವೇ ಅಲ್ಲ. ಹೊಟ್ಟೆ ಕಮ್ಮಿ ಮಾಡಲಿಕ್ಕೆ ಅಂತ ನಾನು ಹೇಳೋದಿಲ್ಲ, ಓವರ್ ಆಲ್ ಬಾಡಿ ಫ್ಯಾಟ್ ಕಮ್ಮಿ ಮಾಡಲಿಕ್ಕೆ ಅಂತ ಹೇಳ್ತೇನೆ. ಈ 3 ಟಿಪ್ಸನ್ನು ನೀವು ಫಾಲೋ ಮಾಡಿ ಆಯಿತಾ? ಡಯಟ್ ಕಂಟ್ರೋಲ್, ಸ್ಟ್ರೆಂತ್ ಟ್ರೈನಿಂಗ್, ಕನ್ಸಿಸ್ಟೆನ್ಸಿ ಮತ್ತು ಸ್ಲೀಪ್. ಡಯಟ್ ಕಂಟ್ರೋಲ್ ಅಂತ ಹೇಳಿದರೆ ನಾವು ಕ್ಯಾಲರಿ ಡೆಫಿಸಿಟಲ್ಲಿ ಇರಬೇಕು ಮತ್ತು ಪ್ರೋಟೀನ್ ಇಂಟೇಕ್ ಕರೆಕ್ಟಾಗಿರಬೇಕು. ಒಬ್ಬ ಮನುಷ್ಯನಿಗೆ ಎಷ್ಟು ಪ್ರೋಟೀನ್ ಇಂಟೇಕ್ ಅಂತ ಇರ್ತದೆ ಅಷ್ಟು ನಾವು ಇಂಟೇಕ್ ಕಂಪ್ಲೀಟ್ ಮಾಡಬೇಕು. ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳಿದರೆ ನಾವು ವರ್ಕೌಟ್ ಮಾಡಬೇಕು, ಮಸಲ್ ಬಿಲ್ಡ್ ಆಗ್ತದೆ, ಆವಾಗ ಫ್ಯಾಟ್ ರೆಡ್ಯೂಸ್ ಆಗ್ತದೆ. ಮೆಟಬಾಲಿಸಮ್ ಜಾಸ್ತಿ ಆದಷ್ಟು ನಮಗೆ ಹೊಟ್ಟೆ ಹಸಿತದೆ, ಆವಾಗ ನಮ್ಮ ಬಾಡಿಯಲ್ಲಿದ್ದ ಫ್ಯಾಟನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಫ್ಯಾಟ್ ಕಮ್ಮಿ ಆಗ್ತದೆ, ಮಸಲ್ ಜಾಸ್ತಿ ಆಗ್ತದೆ, ಆವಾಗ ಕೂಡ ನಮ್ಮ ಫ್ಯಾಟ್ ಬಾಡಿಯಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ. ಥರ್ಡ್ ಪಾಯಿಂಟ್ ಕನ್ಸಿಸ್ಟೆನ್ಸಿ ಮತ್ತು ಸ್ಲೀಪ್. ಕನ್ಸಿಸ್ಟೆನ್ಸಿ ಅಂತ ಹೇಳಿದರೆ ನೀವು ಡಯಟನ್ನು ನೀವು 1-2 ದಿವಸ ಫಾಲೋ ಮಾಡೋದಲ್ಲ, ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕು. ಡಯಟ್ ಬಗ್ಗೆ ನಾನು ವೀಡಿಯೋ ಮಾಡಿದ್ದೇನೆ, ಅದನ್ನು ಇಲ್ಲಿ ಹಾಕಿರ್ತೇನೆ, ನೋಡ್ಕೊಳ್ಳಿ ಆಯಿತಾ? ಅದನ್ನು ಸಹ ಆದಷ್ಟು ರಿಪೀಟೆಡ್ಲಿ ಮಾಡಿದ್ದನ್ನೇ ಮಾಡಿದರೆ ರಿಸಲ್ಟ್ 100% ಸಿಗ್ತದೆ. ವರ್ಕೌಟ್ ಫಿನಿಶ್ ಆದಮೇಲೆ ಸೀದಾ ಮನೆಗೆ ಬಂದು ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಕೂತ್ಕೊಳ್ಬೇಡಿ. ಆದಷ್ಟು ಬೇಗ ಮಲಗಕ್ಕೆ ಟ್ರೈ ಮಾಡಿ. 7 to 8 hours ನಮಗೆ ನಿದ್ದೆ ಬೇಕೇ ಬೇಕು ಬಾಡಿಗೆ. ಫ್ಯಾಟ್ ಲಾಸ್ ಮಾಡುವಾಗ ಖಾಲಿ ಕಾರ್ಡಿಯೋ ಒಂದಕ್ಕೆ ಡಿಪೆಂಡ್ ಆಗಬೇಡಿ ಆಯಿತಾ? ಓವರ್ ಆಲ್ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿ. ಹಾಗೆ ಫಾಸ್ಟೆಡ್ ಕಾರ್ಡಿಯೋ ಮಾಡ್ತಾರಲ್ಲ ನಿಮ್ಮ ಫ್ರೆಂಡ್ಸ್, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಗೈಸ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೌದು, ಎಡಿಟಿಂಗ್ ಸ್ವಲ್ಪ ಲೋ ಕ್ವಾಲಿಟಿಯಲ್ಲಿ ಉಂಟು, ಅದನ್ನು ಇಂಪ್ರೂವ್ ಮಾಡ್ತೇನೆ, ಸಪೋರ್ಟ್ ಮಾಡಿ. ಬಾಯ್.